ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀರಾ ಸ್ಯಾರಿ ಉಟ್ಕೊಂಡು ಅಂತ ಕೇಳ್ತಾ ಇರ್ಬೋದು. ಏನಿಲ್ಲ, ಇಲ್ಲೇ ಸ್ವಲ್ಪ ಕೆಲಸ ಇದೆ. ನಾನು ಶೈಲಿ ಇಬ್ರು ಹೋಗ್ತೀವಿ. ಬಾರೆ ಈಗ ಸುಂದ್ರಿ ಇರೋ ಹತ್ರ ಕಾಣ್ತಿದ್ದಾರೆ ನನ್ನ ಮಗಳು. ಚೆನ್ನಾಗಿದೆ ಅಲ್ವಾ ಡ್ರೆಸ್ಸಿಂದ? ಚೆನ್ನಾಗಿದೆ ಡ್ರೆಸ್, ಸೂಪರ್ ಆಗಿದೆ ಅಲ್ವಾ ಶೈಲಿಗೆ? ಚೆನ್ನಾಗಿದೆ. ಸಾಕತ್ತಾಗಿದೆ ಪುಟ್ಟ. ಬೆಳಿನ ದೀಪ ಬಿಡುವಾಗ ದೇವ್ರಿಗೆ ಕೈ ಮುಕ್ಕೊಂಡು ನಂದು ಬೆಳಗ್ಗೆನೆಲ್ಲ ಏನು ಕೆಲಸ ಮಾಡಿಲ್ಲ ಅನ್ನತ್ತೆ. ಇದ್ದು ಸ್ವಲ್ಪ ಯಾಕೋ 4-5 ದಿನದಿಂದ ಸ್ವಲ್ಪ ಬ್ಯಾಕ್ ಪೇನ್ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಇದೇ ಆಗೋಯ್ತು. ನಾನು ಸರಿ ಇಲ್ಲ ಅಂದರೆ ಇದು ನನಗೆ ಏನು ಮೇನ್ ಪ್ರಾಬ್ಲಮ್ ಅಂದರೆ ಡಾಕ್ಟ್ರು ಮೊದಲು ಕೂಡ ನನಗೆ ಹೇಳಿದರು ಗರ್ಭಕೋಶ ಆಪ್ರೇಷನ್ ಆಗುತ್ತೆ ನೋಡಿ. ಗರ್ಭಕೋಶ ಅನ್ನೋದನ್ನ ತೆಗಿಯೋದೇ ಒಂದು 50 ವರ್ಷ 45 ದಾಟದ ನಂತರನೇ ಯಾರಿಗೆ ಆದ್ರೂ ಗರ್ಭಕೋಶ ಅಂತ ತೆಗೆಯೋದು. ಅದಕ್ಕೂ ಮುಂಚೆ 45 ವರ್ಷ ಆದರೂ ಯಾರು ತೆಗಿಯಲ್ಲ. 50 ವರ್ಷನಾದ್ರೂ ಆಗಬೇಕಪ್ಪ ಗರ್ಭಕೋಶ ತೆಗಿಬೇಕು ಅಂದರೆ. ಯಾಕೆಂದರೆ ಹೆಣ್ಮಕ್ಳಿಗೆ ಗೊತ್ತಲ್ವಾ, ಆ ಮುಟ್ಟು ನಿಲ್ಲೋ ಟೈಮಲ್ಲಿ ತೆಗೆಸಿದ್ರೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಇಲ್ಲಾಂದರೆ 50 ವರ್ಷ ಆಯ್ತಿದಂಗೆ 50-55 ವರ್ಷ ಆಯ್ತಿದಂಗೆ ಹೆಣ್ಮಕ್ಳಿಗೆ ಮುಟ್ಟು ಅನ್ನೋದು ನಿಲ್ಲುತ್ತೆ. ಹಂಗಾಗಿ ಅಲ್ಲಿ ಗಂಟ ಗರ್ಭಕೋಶ ಅವಶ್ಯಕತೆ ತುಂಬ ಇರುತ್ತೆ ಅಲ್ವಾ. ನನಗೆ 18 ವರ್ಷ ಇರಬೇಕಾದ್ರೇ, ನನ್ನ ಹಿಂದಿನ ವೀಡಿಯೋ ಎಲ್ಲ ನೋಡಿರೋರು ನನಗೆ ಗೊತ್ತಾಗುತ್ತೆ. ನನಗೆ 18 ವರ್ಷ, ನನಗೆ ಕರೆಕ್ಟಾಗಿ ನಾನು 18 ವರ್ಷ ಇರಬೇಕಾದ್ರೆ ಗರ್ಭಕೋಶನ ತೆಗೆದುಬಿಟ್ರು. ಅದರ ನಂತರ ಅಂಡಾಶಯ ಕೂಡ ಬಾಡಿಲಿ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗಿಲ್ಲ. ಅಂಡಾಶಯ ಕೂಡ 2 ಕೂಡ ತೆಗೆದುಬಿಟ್ರು. 3 ಸರಿ ಆಪ್ರೇಷನ್ ಮಾಡಿದ್ರು. ಅದರಿಂದ ಅದನ್ನು ಆಪೆ ಅಂತ ಆಡ್ಕೊಳ್ಳೋದೇ ನನಗೆ ದೊಡ್ಡ ವಿಷಯ ಅಂತ ಅನಿಸ್ತಿತ್ತು. ಆಮೇಲೆ ಡಾಕ್ಟ್ರು ಕೂಡ ಹೇಳಿದರು ಅಷ್ಟು ಚಿಕ್ಕ ವಯಸ್ಸಿಗೆ ಗರ್ಭಕೋಶ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಮೂಳೆಗಳು ವೀಕ್ ಆಗ್ತಾ ಬರುತ್ತೆ, ಮೂಳೆಗಳು ಸವಿತಾ ಬರುತ್ತೆ. ಮತ್ತು ನೀವು ಚೆನ್ನಾಗಿ ಹಾಲು, ಮೊಟ್ಟೆ, ಕ್ಯಾಲ್ಸಿಯಂ ಇರೋವಂಥ ಪದಾರ್ಥಗಳನ್ನ ಚೆನ್ನಾಗಿ ತಿನ್ನಬೇಕು ಅಂತ. ನನಗೆ ಮೊದಲಾಗಿ ಹಾಲು ಬಿಡಿ, ಇವಾಗ 2 ಪ್ಯಾಕೆಟ್ ಹಾಲು ತಂದು ಕುಡಿಯೋಕ್ಕಾಗುತ್ತೆ. ಹಾಲಂತೂ ಕುಡಿಯೋದೇ ಇಲ್ಲ. ಮೊಟ್ಟೆ ಅಂತೂ ತಿಂದರೆ ಗ್ಯಾಸ್ಟ್ರಿಕ್ಕು ಯಾವಾಗಲೂ ಒಂದ್ಸರಿ ತಿಂದ್ಬಿಟ್ರೆ ಅದನ್ನೇ ಅನುಭವಿಸ್ತಾ ಇರ್ತೀವಿ. ಮತ್ತು ಕ್ಯಾಲ್ಸಿಯಂ ಇಂಜೆಕ್ಷನ್ ಕೂಡ ಹಾಕ್ಸ್ಕೊಳ್ಳಿ 6 ತಿಂಗಳಿಗೆ ಒಂದ್ಸರಿ ಅಂತ ಹೇಳಿದರು. ನಾನು ಇದರಲ್ಲೆಲ್ಲ ವರ್ಷ ಆಯಿತು ಹಾಕ್ಸ್ಕೊಂಡು. ಹಾಗಾಗಿ ಮೂಳೆಗಳೆಲ್ಲ ಆ ಕಡೆ ಈ ಕಡೆ, ಅದು ಮಧ್ಯೆ ಸೆಂಟ್ರ್ ಮೂಳೆ ಅನ್ನೋದಕ್ಕಿಂತ ಆ ಸೈಡ್ ಈ ಸೈಡ್ ಮೂಳೆಗಳೇ ಸ್ವಲ್ಪ ತುಂಬಾ ನೋವು ಬಂದು ತಿರ್ಗಾಡಕ್ಕೆ ಪೇನಿಂದ ಏನಾಗುತ್ತೆ ಅಂದರೆ ಜ್ವರ ಬಂದಂಗೆ ಆಗೋದು, ಯಾವ ಕೆಲಸ ಮಾಡೋಕ್ಕೆ ಕೂಡ ಒಂಥರ ಮೂಳೆ ಇರೋಲ್ಲ, ಆ ಥರ ಪ್ರಾಬ್ಲಮ್ ಆಗಿತ್ತು. ಇವಾಗ ಸ್ವಲ್ಪ ಇಂಜೆಕ್ಷನ್ ಎಲ್ಲ ಮಾಡಿಸ್ಕೊಂಡ್ರೆ ಆದರೂ ಕೂಡ ರೈಟ್ ಸೈಡು ಸ್ವಲ್ಪ ಹಂಗೆ ನೋವ್ತಾ ಇದೆ. ಆ ಮೂಳೆಗಳು ಸವಿತಾ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ನಾನು ಒಂದ್ಸರಿ ಸ್ಕ್ಯಾನ್ ಮಾಡಿ ಹೇಳಿದ್ರು, ಪರವಾಗಿಲ್ಲ ನೀವು ಸ್ಟ್ರಾಂಗ್ ಇದ್ದೀರಾ, ಗಟ್ಟಿಮುಟ್ಟಾಗಿದೆ ನಿಮ್ಮ ಮೂಳೆಗಳೆಲ್ಲ ನೋಡಿ. ನಮ್ಮ ಮನೆ ಬರಗಳು ಎಷ್ಟೆಲ್ಲ ಇದೆ. ಮನಸ್ಸಿಗೆ ಆರೋಗ್ಯನೇ ಮುಖ್ಯ. ಆರೋಗ್ಯ ಇಲ್ಲಾಂದರೆ ಏನೆಲ್ಲ ಆಗುತ್ತೆ ಅಂದರೆ ನೋಡ್ಲಿಕ್ಕೆ ಮಾತ್ರ ನಗ್ನಂತ ಖುಷಿಯಾಗಿರ್ತೀವಿ, ಒಳಗಡೆ ಅಷ್ಟು ಅನುಭವಿಸ್ತಾ ಇರ್ತೀವಿ. ನಾನು ಅನ್ಕೊಟ್ರದ್ದು ಇಷ್ಟೇ. ನಾನು ಒಂದು ಹಿಂದೆಲ್ಲ ಅನ್ಕೊಬಿಟ್ಟಿದೆ, ಅಯ್ಯೋ ನನಗೆ ಹುಷಾರಿಲ್ಲ, ಗರ್ಭಕೋಶ ತೆಗೆದ್ರು, ಅದರಿಂದ ಇದು ಅಂಡಾಶಯ ತೆಗೆದ್ರು, ಅದಕ್ಕೆ ಡೈಲಿ ರೆಗ್ಯುಲರ್ ಮೆಡಿಸಿನ್ ತಗೊಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆ ಡಾಕ್ಟ್ರು ಅವಾಗೆಲ್ಲ ಹೇಳ್ಬಿಟ್ಟಿದ್ರು ಅಂದರೆ ಮೂಳೆಗಳು ಸವಿಯುತ್ತೆ ಇದೆಲ್ಲ ಅಂತ, ಹಿಂಗೆಲ್ಲ ಆಗಿದೆ ಅಂತ. ಈಗ ನಾನು ಅನ್ಕೊಟ್ರದ್ದು ಇಷ್ಟೇ, ಇರೋವರೆಗೂ ಖುಷಿಯಾಗಿರೋಣ, ನನ್ನ ಕೈಲಿ ಏನಾಗುತ್ತೆ ಅಷ್ಟು ಕೆಲಸ ಮಾಡ್ಕೊಂಡು ಖುಷಿಯಾಗಿರೋಣ. ಅದು ಇದು ಇನ್ನೊಂದು ಅಂತ ತಲೆ ಕೆಡಿಸ್ಕೊಂಡ್ರೆ ಹಂಗೆ ಮೂಲೆ ಹಿಡಿದು ಸತ್ತೋಗ್ಬಿಡ್ತೀವಿ ಹೊರತು ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಅದೇ ಅಯ್ಯೋ ಇವತ್ತಲ್ಲ ನಾಳೆ ಹೆಂಗೆಂಗೂ ಇದ್ದಾರೆ, ಏನು ಆಗ್ತಾರೆ, ನಮ್ದು ಇನ್ನೇನಿದೆ ಅಂತ ಹೇಳ್ಬಿಟ್ಟು ಖುಷಿಯಾಗಿರೋಣ ಅಂತ ಅಂದ್ಕೊಂಡು ನಾನು ನನ್ನ ಯೂಟ್ಯೂಬ್ ಬಂದಮೇಲೆ ಖುಷಿಯಾಗಿರೋದು. ಹಂಗಾಗಿ ಆ ಪೇನ್ ಅದೆಲ್ಲ ಬಿಟ್ಟಾಕ್ತೀನಿ. ಮತ್ತು ನೆಕ್ಸ್ಟ್ ಡೇ ಹೇಳ್ತೀನಿ, ಸ್ನಾನ ಮಾಡ್ತೀನಿ, ಫ್ರೆಶ್ ಅಪ್ ಆಗ್ತೀನಿ, ರೆಡಿ ಆಗ್ತೀನಿ, ನಿಮ್ಮ ಮುಂದೆ ಬಂದು ವೀಡಿಯೋ ಮಾಡ್ತೀನಿ. ಒಂದಿಷ್ಟು ಜನ ಸಪೋರ್ಟ್ ಮಾಡ್ತೀರಾ, ಒಂದಿಷ್ಟು ಜನ ತಳ್ಕೊಂಡು ಹೋಗ್ತೀರಾ. ಏನೂ ಮಾಡೋಂಗಿಲ್ಲ, ನೀವು ಯಾರು ಪ್ರೀತಿ ಕೊಡ್ತೀರಾ ಅದರಲ್ಲಿ ನಾನು ಖುಷಿ ಪಡಬೇಕಲ್ವಾ. ಹಾಗಾಗಿ ಬನ್ನಿ ಇವಾಗ ಸ್ವಲ್ಪ ಏನಂದರೆ ಒಂದು ಇದು ಇದೆ, ಬಟ್ಟೆ ಶಾಪ್ ಹೋಗೋದಿದೆ. ಅಲ್ಲಿ ಇದಕ್ಕೆ ಪ್ರಮೋಷನ್ ಕರೆದಿದ್ದಾರೆ ಶೈಲಿನ. ಅಂದರೆ ಶೈಲಿ ಇನ್ಸ್ಟಾಗ್ರಾಮಲ್ಲಿ 1.5 ಲಕ್ಷ ಫಾಲೋವರ್ಸ್ ಇದ್ದಾರಲ್ವಾ. ಹಾಗಾಗಿ ಪ್ರಮೋಷನ್ಗೆ ನಮ್ಮ ಮೈಸೂರಲ್ಲಿ ಒಳ್ಳೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಪ್ರಮೋಷನ್ ಅಂದರೆ ಏನು ಅಂತ. ಅಂದರೆ ನಾವು ಅವ್ರ ಶಾಪ್ನ ಹೋಗಿ ವಿಡಿಯೋ ಮಾಡಿ ಅದೆಲ್ಲ ಆಗ್ತಂದರೆ ಇಷ್ಟು ಅಮೌಂಟು ಅಂತೇಳಿ ಕೊಡ್ತಾರೆ ಶೈಲಿಗೆ. ಹಾಗಾಗಿ ಆ ವಿಡಿಯೋ ಅಲ್ಲಿ ಪ್ರಮೋಷನ್ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀವಿ. ಬಟ್ಟೆ ಶಾಪು ಅಲ್ಲಿ ಹೇಗಿದೆ ಏನು ಅಂತ ಗೊತ್ತಿಲ್ಲ. ನಮ್ಮ ಮೈಸೂರಲ್ಲಿ ಹತ್ರ ನಮ್ಗೆ ಇರೋದ್ರಿಂದ ಒಂದು 4-5 ಕಿಲೋಮೀಟರ್ ದೂರದಲ್ಲೇ ಹೋಗಿದ್ದು ಬರೋಣ ಬನ್ನಿ. ಹಾಗೆಯೇ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ಓಕೆ ಸರಿ, ಓಕೆ ಆಯಿತು. ಯಾರೋ ಇಮೇಲ್ ID ಕೊಟ್ಬಿಟ್ಟಿದ್ದೀನಿ ಅನ್ಕೊಂಡು ಭಯ ಪಡ್ಕೊಂಡು. ಅಯ್ಯೋ ಇಮೇಲ್ ID ಕೊಟ್ಬಿಟ್ರೆ ಏನಾಗುತ್ತೆ ಪುಟ್ಟ? ಗಂಡನ ಇಮೇಲ್ ID ಕೊಟ್ಬಿಟ್ಟಿದ್ದೀನಿ, ಏನಾದರೂ ಪ್ರಾಬ್ಲಮ್ ಮೆಸೇಜ್ ಬರುತ್ತಲ್ಲ ಅಲ್ಲಿಗೆ ಅಂತ. ಹೌದಾ? ಸ್ಲಿಪ್ಪರ್ ತೊಗೊಂಡು ಬಂದ್ವಿ ಅಲ್ವ ಅವತ್ತು, ಅದು ಬ್ಲ್ಯಾಕ್ ಅಂದರೆ 3 ಜೊತೆ ತೊಗೊಂಡು ಬಂದ್ವಿ. ಇನ್ನೊಂದು ಸ್ಟೋನ್ದು ಸ್ಯಾರಿಗೆಲ್ಲ ತುಂಬ ಅಂದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದು. ಅದು ಹಾಗೆ ಇಟ್ಬಿಟ್ಟು ಶೈಲು ಬ್ಲ್ಯಾಕ್ ಹಾಕೋತಾಳಂತೆ. ಇದು ನಾನು ಹಾಕೊಳ್ತೀನಿ, ಯಾರು ಬೇಕಾದ್ರೂ ಹಾಕೋಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗಿದ್ದಾವೆ ಸ್ಲಿಪ್ಪರ್ಸ್ ಅಲ್ವಾ. ಹಾಗಾಗಿ ಅಂದರೆ ನಂದು ಶೈಲದು ಇಬ್ಬರದು ಒಂದೇ ಸೈಜ್ ಇದೆ. ಏನು ನನಗೋಳಿಗೆ ಏನು ಬೇರೆ ಏನಿಲ್ಲ. ಶೈಲು ಬ್ಲ್ಯಾಕ್ ಹಾಕ್ಕೊಳ್ತೀನಿ ಅಂದ್ಲು, ನಾನು ಇದನ್ನು ಹಾಕ್ಕೊಂಡೆ ನೋಡಿ, ಚೆನ್ನಾಗಿದೆ. ಅಯ್ಯಪ್ಪ ಏನು ಇಷ್ಟ ಇಟ್ಕೊಳ್ತೀನಿ ಇದು ಹಾಕ್ಕೊಂಡ್ರೆ. ಬಾ ಹಾಕೋ.
ಜಯಮ್ಮ ಗೋವಿಂದ ಕಲ್ಯಾಣ ಮಂಟಪ ಇವಾಗ ಅರೇಂಜ್ ಮಾಡ್ತಾ ಇರೋಂಗಿದ್ದಾರೆ ಎಲ್ಲ. ನೋಡೋಣ ಒಳಗಡೆ ಹೋಗೋಣ ಬನ್ನಿ. ನೋಡಿ ಬಂದ್ವಿ, ಇಲ್ಲಿ ಇನ್ನೂ ಅರೇಂಜ್ ಮಾಡ್ತಾ ಇದ್ದಾರೆ. ಇವಾಗ ಇನ್ನೂ ವೆಯ್ಟ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀವಿ. ಇವಾಗ ಅರೇಂಜ್ ಮಾಡ್ತಾ ಇರೋದು ಇಷ್ಟೇ. ನಾವು ಸ್ವಲ್ಪ ಬೇಗನೆ ಬಂದುಬಿಟ್ವಾ. ಅವ್ರು ಹೇಳಿದ್ದು ಎಷ್ಟೊತ್ತಮ್ಮ? 10:30ಗೆ ಹಿಡಿದ್ರು. ನಾವು 11 ಗಂಟೆಗೆ ಬಂದಿದ್ರು. ಇನ್ನೂ ಅರೇಂಜ್ ಆಗಿಲ್ಲ, 2 hours ಬೇಕಂತ. ಅಷ್ಟೇ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಂದುಬಿಡೋಣವಾ. ಬಾಪುಡ 2 hours ಬಿಟ್ಟು ಬರೋಣವಾ. ನೋಡಿ ಇವಾಗ ಅರೇಂಜ್ ಮಾಡ್ತಾ ಇದ್ದಾರೆ ಪಾಪ, ಎಲ್ಲ ಅಂದ್ಕೊಂಡು ಮಾಡಲಿ. ಬೇಬಿ ಫೋನ್ ತಗಮ್ಮ. ರಶ್ ಇದೆಯಾ? ಅಷ್ಟೇನು ರಶ್ ಇಲ್ಲ ನನಗಿದೆ ಪುಟ, ರಶ್ ಏನಿಲ್ಲ. ಹೊರಗಡೆ ನಿಂತಿರೋ ಗೊತ್ತಿಲ್ಲ. ಈ ಸೈಡಾ? ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟಾರೆ. ಇಲ್ಲಂತೂ ಸೂಪರಾಗಿರೋ ಫಿಶ್ ಬಂದಿದೆ. ಒಂದು ಕಾಟ್ಲಾ ಬಂದಿದೆ ಮತ್ತು ಇನ್ನೊಂದು ಪಾಂಪ್ಲೆಂಟ್ ಬಂದಿದೆ. ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕ್ ಪಾಂಪ್ಲೆಂಟ್ ಅದು ಸೂಪರಾಗಿರುತ್ತೆ. ತುಂಬ ಅದು ಕೇಸರಿ ಕಲರ್ ಇರುತ್ತಲ್ಲ, ಅದು ಅಷ್ಟೇ ಒಂಥರ, ಅದು ಸ್ವಲ್ಪ ಒಂಥರ ಸ್ಮೆಲ್ ಬೇರೆನೇ ಇರುತ್ತೆ. ಇದು ಬ್ಲ್ಯಾಕ್ ಇರೋದಂತೂ ಸೂಪರು, ಚೆನ್ನಾಗಿತ್ತು. ಅದಕ್ಕೆ ತಗೊಂಡೆ ನಾನು. ನಾನು ಶೈಲಿ ಹೋಗಿದ್ದವರು ಪ್ರಮೋಷನ್ ವಿಡಿಯೋಗೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ಇವಾಗ ಜೋಡಿಸಿದ್ರೆ ನೆನ್ನೆನೇ ಆಗಬೇಕಿತ್ತಂತೆ, ಅದೇನು ನೆನ್ನೆ ಆಗಿಲ್ಲ. ಸರಿ ಎಲ್ಲ ಸ್ವಲ್ಪ ಜೋಡಿಸಿದ್ರು, ಇನ್ನೂ ಸ್ವಲ್ಪ ಇತ್ತು, ಹಂಗಾಗಿ ಟೈಮ್ ಆಗುತ್ತೆ. ಅಲ್ಲಿ ಯಾಕೆ ವೆಯ್ಟ್ ಮಾಡಬೇಕು? ನಮ್ಮ ಮನೆಯಿಂದ ಏನೋ ಒಂದು 3 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಹಾಗೆಯೇ ಸ್ವಲ್ಪ ಆರ್ಮಿ ಕ್ಯಾಂಟೀನ್ಗೆ ಹೋಗ್ಬೇಕಿತ್ತು, ಅಲ್ಲೂ ಕೂಡ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ನನ್ನ ಫೇವ್ರೆಟ್ ಫಿಶ್ಶು ಅಲ್ಲೇ ಇತ್ತಲ್ವ. ಮತ್ತು ನಮ್ಮ ಬುಜ್ಜಿ ಬೇಬಿಗೆ ಇವಾಗ ಹಂಗೆ ಏನು ಕೊಡ್ತಾ ಇಲ್ಲ. ಇವಾಗ ಹೊರಗಡೆ ತಿಂಡಿ ಎಲ್ಲ ಫುಲ್ ನಿಲ್ಲಿಸಿದ್ದೀವಿ. ಅಂದರೆ ಗೋಬಿ, ಪಾನಿಪುರಿ ಆಗ್ಬೋದು, ಐಸ್ ಕ್ರೀಮ್ ಆಗ್ಬೋದು, ಚಾಕ್ಲೇಟ್ ಆಗ್ಬೋದು, ಬಿಸ್ಕೆಟ್. ಏನಕ್ಕೆ ಅಂದರೆ ನಾವು ಅವನಿಗೆ ಎಲ್ಲನೂ ಹುಳು ಇದೆ ಅಂತ ಹೇಳ್ಬಿಟ್ಟು ಎದುರಿಸ್ಬಿಟ್ಟಿದ್ದೀವಿ. ಅದಕ್ಕೆ ಅವ್ನು ಹೇಳಿದ್ರೆ, ಅಮ್ಮಮ್ಮ ಪ್ಲೀಸ್ ನನಗೆ ಅದೆಲ್ಲ ಬೇಡ ಅಮ್ಮಮ್ಮ, ನನಗೆ ಇದನ್ನೇ ಕೊಡಿ ಅಂದರೆ ಮನೇಲೇ ಎಲ್ಲನೂ ಮಾಡಿಕೊಡಿ ಅಂತಾನೆ. ಅದರಲ್ಲೂ ಬಂದು ಬುಜ್ಜಿ ಬೇಬಿಗೆ ಇಷ್ಟ ಏನು ಅಂತಂದರೆ ನಾನ್ ವೆಜ್ ಅಂದರೆ ಇಷ್ಟ. ಅದರಲ್ಲಿ ಮಕ್ಕಳಿಗೆ ಫಿಶ್ಶು ಜಾಸ್ತಿ ಕೊಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರಲ್ವ, ಅಂದರೆ ಬುದ್ಧಿ ಶಕ್ತಿ ಹೆಚ್ಚುತ್ತೆ. ಬುದ್ಧಿ ಶಕ್ತಿ ಹೆಚ್ಚುತ್ತೆ. ಅವನೇನಿಲ್ಲ ಫಿಶ್ಶು ಕಬಾಬೇ ಬೇಕು ಅನ್ನೋದ್ರಿಂದ ಸಾಂಬಾರು ಮಾಡೋದಕ್ಕಿಂತಾನೆ ಸ್ವಲ್ಪ ಫ್ರೈ ಹಾಗೆ ಮಾಡ್ಕೊಡ್ತಿದ್ದಾನೆ. ನಾವು ಕೂಡ ಅವನಿಗೆ ಮಾಡ್ಕೊಡ್ತಾ ಇರ್ತೀನಿ ಜಾಸ್ತಿ. ನಮ್ಮನೆ ಫಿಶ್ ಕೂಡ ತರ್ತೀನಿ. ಇನ್ಮೇಲೆ ಸ್ವಲ್ಪ ಚಿಕನ್ ಎಲ್ಲ ಕಡಿಮೆ ಮಾಡ್ತೀನಿ ಅಂತಂದರೆ ಮಟನು ಅಥವಾ ನಾಟಿ ಕೋಳಿ ತರಬೇಕು. ಫಾರಂ ಕೋಳಿ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡೋಣ, ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅದೆಲ್ಲ ನಿಲ್ಲಿಸಿದ್ದೀವಿ ಇತ್ತೀಚೆಗೆ. ಮತ್ತು ಮೀನೆಲ್ಲ ತುಂಬ ಒಳ್ಳೆಯದಿಲ್ವ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಮೀನೇ ತಂದ್ಬಿಟ್ಟು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಇದೊಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ರೆಸಿಪಿ ತೋರೋಕ್ಕಾಗಲಿಲ್ಲ, ಆದರೂ ಗೊತ್ತಾಗಬೇಕು ಅಂದರೆ ಏನಿಲ್ಲ. 2 kg ಫಿಶ್ ಇದೆ ಇಲ್ಲಿ. 2 kg ಫಿಶ್ಗೆ 1 ಟೊಮೊಟೊ ಮತ್ತು 1 ಟೊಮೊಟೊ 2 ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಒಳಗಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಿದ್ರು. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಮೇಲೆ ಇಲ್ಲಿ ಇನ್ನೇನು ಹಾಕ್ಕೊಂಡಿಲ್ಲ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಮತ್ತು ಇನ್ನೇನಪ್ಪ ಸ್ವಲ್ಪ ಹುರ್ಗಡ್ಲೆ ಮತ್ತು ಬೇಳೆ ಸಾಂಬಾರ್ಗೆ ಅಂತ ಮಾಡ್ತೀವಲ್ಲ, ಅದು ಫಿಶ್ ಸಾಂಬಾರ್ಗಾಗುತ್ತೆ ಆ ಪೌಡ್ರು ಅಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಅಷ್ಟೇ, ಏನಿಲ್ಲ. ಕೈಗೂ ಕರ್ಕೊಂಡ್ಬಂದು ಬಿಟ್ಬಿಟ್ಟು ನಾನೆಲ್ಲ ಸ್ವಲ್ಪ ಇದೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಪಾಪುನ ಕರ್ಕೊಬರ್ಕಂತ ಹೋದ್ಲು. ಅವ್ನಿಗೆ ಇವಾಗ ಎಲ್ಲ ಏನು 12:30 ಬಿಟ್ಬಿಡ್ತಾರೆ. ಆದರೆ 1 ಗಂಟೆಗೂ ಕರ್ಕೊಬರ್ಬೋದು. ಆದರೆ ಅಲ್ಲಿವರೆಗೂ ಮಕ್ಕಳೆಲ್ಲ ಹೋಗಿರ್ತಾರೆ, ಅವ್ರನ್ನ ಒಳಗಡೆ ಕೂರಿಸ್ಕೊಂಡಿರ್ತಾರೆ. ಹಂಗಾಗಿ ಸುಮ್ಮನಿನ್ನೇನು ಇಲ್ಲ, ಅಷ್ಟೇ ಟೈಮಿಂಗ್ಸು. ಒಂದೊಂದು ಸ್ಕೂಲಲ್ಲೆಲ್ಲ ನನ್ನ ತಮ್ಮನ ಮಗ ಹೋಗ್ತಾನೆ, ಅಲ್ಲಿ 3:30 ಗಂಟಲು LKG ಮಕ್ಕಳನ್ನ ಇರಿಸ್ಕೊಳ್ತಾರೆ. ಮತ್ತು ನಾವು ಹೋಗಿರ್ಬೇಕಾದ್ರೆ ನಮ್ಮ ಭೂಮಿಕಾ ಪ್ರಮೋದ ಅವರು ಕೂಡ ಬಂದಿದ್ರು, ಸಿಕ್ಕಿದ್ರು. ಅವರು ಕೂಡ ಅಲ್ಲಿ ಆಗ ಹೇಳ್ತಾಯಿದ್ರು, ಅವ್ರ ಮಗನಿಗೆ 1:30 ಬಿಡ್ತಾರೆ ಅಂತೆ.
ನನಗೇನೋ ಒಂಥರ ಖುಷಿ ಭೂಮಿನ ಕಂಡ್ರೆ. ಅವಳು ನಮ್ಮ ಶೈಲು ಥರನೇ ಇದ್ದಾಳೆ, ಸೇಮ್ ಏಜು. ನಮ್ಮ ಶೈಲಿಗೆ ಭೂಮಿಗೆ ಇಬ್ಬರು ಒಂದೇ ಏಜು. ಅವಳನ್ನ ಕಂಡ್ರೆ ನನಗೂ ಏನೋ ಒಂಥರ ನನ್ನ ಮಗಳ ಥರನೇ ಫೀಲ್ ಆಗುತ್ತೆ ಭೂಮಿನ ಕಂಡು. ಮತ್ತು ಅವರು ಕೂಡ ಪ್ರಮೋಷನ್ ಅಂತ ಬಂದಿದ್ರು, ಅವರು ಕೂಡ ಮತ್ತೆ ಹೇಳ್ತಾ ಇದ್ರು ನಮ್ಮ ಪಾಪುಗೆ ಸರಿ ಅಪ್ಪುಗೇನೆ 1:30 ಬಿಡ್ತಾರೆ ಅಂತೇಳಿ. ಅಂದರೆ ಅವ್ರ ಮನೆಗೂ ಹೊಂಟ 1:30 ಆಗುತ್ತೆ ಅಂತ. ಏನು ಮಾಡೋಂಗಿಲ್ಲ, ಬುಜ್ಜಿಗೆ ಅಪ್ಪು ಬೇಗ ಬಿಡ್ತಾರೆ. ನಾನು ಅಡುಗೆಗೆಲ್ಲ ಡೈರೆಕ್ಟ್ ಬರ್ತದೆ, ನೀವು ಕಾವೇರಿ ನೀವು ಅದೇ ಹಾಕಿದ್ದೀನಿ. ಮೀನು ಸಾಂಬಾರು ಯಾರಿಗೆಲ್ಲ ಇಷ್ಟ ಹೇಳಿ? ನಮ್ಮನೆಲ್ಲರಿಗೂ ನಮಗೆ ತುಂಬ ಇಷ್ಟಪ್ಪ ಮೀನು ಸಾಂಬಾರು. ನಮಗೇನಂತಿದ್ದ ನನಗೆ ಬುಜ್ಜಿಗೆ ಫಿಶ್ ಫ್ರೈ ಅದು ಮಾಡಿಕೊಡುತ್ತೆ, ಅವ್ನಿಗೆ ಇಷ್ಟ. ಫಿಶ್ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಿದ್ದೀನಿ. ಬೇರೆ ಸ್ವಲ್ಪ ಬುಜ್ಜಿ ಬೇಬಿಗೆ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು, ಬೇರೆ ಸಪ್ರೇಟ್ ಎತ್ಕೋಬೇಕು. ಇಲ್ಲಾಂದರೆ ಗೊತ್ತಲ್ಲ ಅವನು, ಅಂದರೆ ಅವ್ನು ಸಾಂಬಾರು ತಿಂತಾನೆ, ಇಷ್ಟಪಟ್ಟು ಫ್ರೈ ಮಾಡೋದು ತಿಂತಾನಲ್ವ, ಅಂದರೆ ಸ್ವಲ್ಪ ಎತ್ತಿ ಅವ್ನಿಗೆ ಫ್ರೈ ಮಾಡಿಕೊಟ್ಬೇಡ ಅಂತೀನಿ. ಅವನಿಗೆ ಅದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸಿ. ಶೈಲಿಗೂ ಅಷ್ಟೇ, ಅವ್ಳಿಗೆ ಸಾಂಬಾರು ಅಂದರೆ ಇಷ್ಟ ಆಗಲ್ಲ, ಆದರೂ ನಾನು ತಿನ್ನಬೇಕು ಅಂತ ಬೈತೀನಲ್ಲ, ಅದಕ್ಕೋಸ್ಕರ ತಿಂತಾನೆ. ಇದಿಷ್ಟು ಮಾಡ್ಕೊಡೋಣ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸಿದೆ ನೋಡಿ. ಇದಿಷ್ಟು ಫ್ರೈ ಮಾಡ್ಕೊಟ್ಬಿಡೋಣ ಅವ್ರಿಗೆ. ಇದೊಂದಿಷ್ಟು ಸಾಂಬಾರು ಮಾಡ್ಕೊಳ್ಳೋಣ, ಸಾಕು. ಸಾಂಬಾರು ಬೇಗ ಬುಜ್ಜಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಾಗೆಯೇ ಫಿಶ್ ಫ್ರೈ ಕೂಡ ಮಾಡಿದ್ವಿ ಇವತ್ತು. ಸಖತ್ತಾಗಿ ಬಂದಿದೆ. ಶೈಲಿ ಏನೋ ಒಂಥರ ಹುಣಸೆ ಹುಳಿ ಹಾಕಿ ಮಾಡಿದ್ದಾಳೆ, ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿ. ಇದಕ್ಕೆ ಯಾವುದೇ ಮಸಾಲೆನೂ ಹಾಕಿಲ್ಲ ಇವತ್ತು, ಏನಿಲ್ಲ. ಟೇಸ್ಟ್ ಸೂಪರ್ ಪುಟ. ಯಾ ಸಖತ್ತಾಗಿದೆ. ಈ ಹುಣಸೆ ಹುಳಿ ಹಾಕಿರೋದ್ರಿಂದ ಟೇಸ್ಟ್ ಇದೆಯಲ್ಲ ಒಂಥರ ಡಿಫ್ರೆಂಟಾಗೇ ಬರುತ್ತೆ. ಅದೇನೋ ಒಂಥರ ತಿಂದರೆ ನಾಲ್ಗೆಲೆ ಉಳ್ಕೊಬಿಡುತ್ತೆ, ಟೇಸ್ಟ್ ಹಂಗಿದೆ. ಬಾಕೋಶ್ ಯಾಕೆ ಇವತ್ತು ಬೇಡ ಅಂತಿದ್ಯಾ? ಏನು ತಿಂದೆ? ಏನು ತಿಂದಿಲ್ಲ ಅವನು. ಈರುಳ್ಳಿ ತಿಂದ್ಬಿಟ್ಟ ಪುಟ. ಸಾಂಬಾರ್ದಲ್ಲ ಬಾರ ಮಗನ, ಅದೇ ತಿಟ್ಬಿಡು ಇದನ್ನ. ಸರಿ, ನನ್ನ ಕೈ ಇದಾಗಿದೆ, ಫಿಶ್ ಆಗಿದೆ, ಸೈಡ್ ಇಡು ಲೋಟ. ಆ ಕಡೆ ಇಡು ಮಗನೇ. ಕೊಡು.